ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಇದಕ್ಕೆ ಕಾರಣ ಮಂಡ್ಯದಲ್ಲಿ ನಡೆದಂತಹ ಜನತಾ ದರ್ಶನ ಕಾರ್ಯಕ್ರಮ ಮತ್ತು ಇವತ್ತು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ ಬಂದು ಸಹ ಸರ್ಕಾರಿ ಅತಿಥಿ ಗೃಹ ಬೀಗ ಹಾಕಲಾಗಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಮಂಡ್ಯದ ಜನತಾ ದರ್ಶನಕ್ಕೆ ಅಧಿಕಾರಿಗಳು ದೂರ ಉಳಿಕೋತಾರೆ. ಇವತ್ತು ತಾವು ಪ್ರೋಟೋಕಾಲ್ ಇರುವಂಥದ್ದು ಮತ್ತೆ TPಯಲ್ಲಿ ಇತ್ತು, ತಾವು ನಂಜನಗೂಡಿಗೆ ಹೋಗ್ತಾ ಇರಂತ, ಆದರೂ ಸಹ ಸರ್ಕಾರಿ ಅತಿಥಿ ಗೃಹ ಬಂದಾಗಿರುತ್ತೆ. ಇವತ್ತಿನ ನಾನು ನಂಜನಗೂಡಿನ ನಂಜುಂಡೇಶ್ವರನ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ನಿಗದಿತ ಕಾರ್ಯಕ್ರಮದ ಬಗ್ಗೆ ಸರ್ಕಾರದ ಗಮನದಲ್ಲಿದ್ದರು ಅಧಿಕಾರಿಗಳಿಗೆ. ಅಲ್ಲಿ ಒಂದು ಸರ್ಕಾರಿ ಅತಿಥಿ ಗೃಹಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬೀಗ ಹಾಕಿ ಯಾರೂ ಇಲ್ಲದೇ ಇರತಕ್ಕಂಥ ಒಂದು ಎರಡನೆಯ ಒಂದು ಘಟನೆ ನಡೆದಂಥದ್ದು. ಅದೇ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇದು ಇಲ್ಲಿ ಚರ್ಚೆಗೆ ಗ್ರಾಸವಾಗ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲೂ ಇವತ್ತು ಅಧಿಕಾರಿಗಳಲ್ಲೂ ಅಂಕೆ ಇಲ್ಲ, ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇವತ್ತು ನಮ್ಮಗಳಿಗೆ ಈ ಪರಿಸ್ಥಿತಿ ಇದೆ. ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಅಧಿಕಾರಿಗಳನ್ನು ಭಯದಲ್ಲಿಡುವಂಥ ಕೆಲಸ ಆಗ್ತಾ ಇದೆಯಾ ಅಂತ? ಅಧಿಕಾರಿಗಳನ್ನು ಭಯದಲ್ಲಿಡ್ತಕ್ಕಂಥ ಕೆಲಸ ಅಲ್ಲ, ಅಧಿಕಾರಿಗಳನ್ನು ಇವತ್ತು ಯಾವ ರೀತಿ ಒಂದು ಕೆಲಸ ನಿರ್ವಹಣೆ ಮಾಡಬೇಕಲ್ಲ, ನಿರ್ವಹಣೆ ಮಾಡದೇ ಇರತಕ್ಕಂಥ ನಿರಾಸಕ್ತಿಗೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನತಾ ದರ್ಶನಲ್ಲೂ ತಾವು ಹೇಳಿದ್ರಿ ಅಧಿಕಾರಿಗಳನ್ನ ದೂರ ಇಡ್ಬೋದು, ಆದರೆ ಜನಗಳನ್ನ ದೂರ ಇಡೋಕ್ಕಾಗಲ್ಲ ಅಂತ. ಇಲ್ಲ, ನನ್ನ ಜನಗಳ ನಡುವೆ ಇರ್ತಕ್ಕಂಥ ಆತ್ಮೀಯತೆಯನ್ನು ಇವರು ದೂರ ತೆಗಿಲಿಕ್ಕಾಗೋದಿಲ್ಲ, ದೂರ ತೆಗಿಲಿಕ್ಕೂ ಆಗೋದಿಲ್ಲ. ನನ್ನ ಮತ್ತು ಜನರ ನಡುವೆ ಅಂತರದಲ್ಲಿ ಯಾವುದೇ ರೀತಿ ದೂರ ಆಗಲಿಕ್ಕೂ ಸಾಧ್ಯ ಇಲ್ಲ. ನಾನು ಬಂದಿರತಕ್ಕಂಥದ್ದೇ ಜನಗಳ ಮಧ್ಯದಿಂದ ಮುಂದುವರಿಯೋದು, ಜನಗಳ ಮಧ್ಯದಲ್ಲೇ ಮುಂದುವರಿತೀನಿ, ಅದರಲ್ಲಿ ಯಾವ ಸಂಶಯಗಳು. ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಯಾವ ರೀತಿ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಇಂಥ ಒಂದು ಸಣ್ಣ ವಿಷಯವನ್ನು ನಾನು ದೊಡ್ಡದು ಮಾಡಲಿಕ್ಕೆ ಹೋಗಲ್ಲ, ಆದರೆ ಬೇರೆಯವ್ರಿಗೆ ಈ ರೀತಿ ಆಗಬಾರ್ದು. ಒಂದು ಸರ್ಕಾರದಲ್ಲಿ ಶಿಷ್ಟಾಚಾರ ಅಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥದ್ದೇನಿದೆ, ಇವತ್ತು ಅದು ಯಾತ್ರಾ ಸ್ಥಳ. ಭಾಳ ಜನ ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಅಲ್ಲಿ ಸಮಸ್ಯೆಗಳಾಗಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ.